ಓಂ ಶಾಂತಿ ವೀಕ್ಷಕರೇ ಗಮನಿಸಿ. ನಾನು ಇವತ್ತು ನಿಮಗೆ ತಾಯ್ತಾ ಬರೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟು ನಾನು ನಿಮಗೆ ಶ್ರೀಚಕ್ರ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ತಾಯ್ತಗಳು ಬರಿಬೇಕಾದ್ರೆ ನಾವು ತಾಯ್ತಗಳನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ನೋಡೋಣ. ನೋಡಿ, ಏನೆಲ್ಲ ಮೆಟೀರಿಯಲ್ ಬೇಕಂದರೆ ಮೊದಲಿಗೆ ನಾವು ಈ ರೀತಿ ತಾಯ್ತಗಳನ್ನು ತೊಗೋಬೇಕು. ಇವು ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಇವು ಸಿಗ್ತವೆ. ನೆನ್ಪಿಟ್ಕೊಳ್ಳಿ, ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗ್ತವೆ. ಈ ಥರ ಖಾಲಿ ತಾಯ್ತ ಸಿಗುತ್ತೆ. ಅದಕ್ಕೆ ಈ ಖಾಲಿ ತಾಯ್ತಕ್ಕೆ ಈ ದಾರ ತೊಗೋಬೇಕು. ನೋಡಿ, ದಾರ ಕಲ್ಲರ್ ಸಿಗುತ್ತೆ. ಹಳದಿ ಕಲ್ಲರ್ ಇದೆ, ಇದು ರೆಡ್ಡು, ಬ್ಲ್ಯಾಕು, ವೈಟ್ ಎಲ್ಲ ಮಿಕ್ಸ್ ಇರುತ್ತೆ. ಬ್ಲ್ಯಾಕ್ ಇಲ್ಲ, ಇದು ಒಂದು ಕೇಸರಿ ಕಲ್ಲರ್ ಕೂಡ ಇರುತ್ತೆ. ನಿಮಗೆ ಯಾವ ದಾರ ಬೇಕೋ ಆ ದಾರ ಹಾಕ್ಕೋಬೋದು. ನೆಕ್ಸ್ಟ್ ನೋಡಿ, ಇದು ಗೊರಾಚಾರ್ ಬರುತ್ತೆ. ಇದು ಗೊರಾಚಾರ್ ಅಂತ ಬರುತ್ತೆ. ಏನು ಬರುತ್ತೆ? ಗೊರಾಚಾರ್ ಅಂತ ಗೊತ್ತಾಯ್ತಲ್ಲ, ಇದು ಗೊರಾಚಾರ್ ಅಂತ ಬರುತ್ತೆ. ಇದಾದಮೇಲೆ ನಿಮಗೆ ಗೊತ್ತಾಯ್ತಲ್ಲ ಗೊರಾಚಾರ್ ಅಂತ. ಇದು ಕೇಸರಿ ಅಂತ ಬರುತ್ತೆ. ಕಸ್ತೂರಿ ಅಂತ ಬರುತ್ತೆ. ಓಕೆದಾ? ಇದು ಕಸ್ತೂರಿ. ಓಕೆನಾ? ಕಸ್ತೂರಿ ಅಂತ ಇರುತ್ತೆ. ಇವೆರಡೂ ಆದಮೇಲೆ ಈ ತಾಯ್ತ ಅಂತ ಬೇಕು. ಖಾಲಿ ತಾಯ್ತಗಳು, ಇದೆಲ್ಲ ಖಾಲಿ ತಾಯ್ತ ಇರುತ್ತೆ. ಬಿಚ್ಚಿದ್ರೆ ಪೈಪೆಲ್ಲ ಇದು ಓಪನ್ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ಬಿಚ್ಚಬೇಕು, ಮುಚ್ಚಳ ಬರುತ್ತೆ. ನೋಡಿ, ಈ ರೀತಿ ನೀವು ಬಿಚ್ಕೋಬೋದು. ಈ ರೀತಿ ಬಿಚ್ಕೊಂಡ್ರೆ ಏನಾಗುತ್ತೆ? ಇದು ಖಾಲಿ ಇರುತ್ತೆ. ನೋಡಿ, ಮುಚ್ಚಳ. ಗೊತ್ತಾಯ್ತಲ್ಲ? ಇದೇನಿದು? ನೋಡಿ, ತಾಯ್ತು. ಓಕೆನಾ? ಅದರದ್ದು ಮುಚ್ಚಳ ಇದು. ಓಕೆತಾನ? ಇದು ಮುಚ್ಚಳ ಇರುತ್ತೆ. ಅಷ್ಟೇ, ಮುಗೀತು. ಎಲ್ಲ ಬಿಚ್ಬೋದು. ಆಮೇಲೆ ಇರುತ್ತೆ. ಒಳಗೆ ಏನು ಇರೋದಿಲ್ಲ. ನೀವು ಇದಕ್ಕೆ ತುಂಬಬೇಕಾಗುತ್ತೆ. ಆದರೆ ಇದಕ್ಕೆ ನೀವೊಂದು ಇದು ಕಟ್ ಮಾಡ್ಕೋಬೇಕು. ಏನು ಕಟ್ ಮಾಡ್ಕೋಬೇಕು? ಇದಕ್ಕೆ ಒಂದು ಹಾಳೆ ಬರುತ್ತೆ. ನೋಡಿ, ಇಲ್ಲಿ ಹಾಳೆಗಳಿದೆ. ಈ ಥರ ಹಾಳೆಗಳು ಬರುತ್ತೆ. ಪಂಚಲೋಹದ ಹಾಳೆಗಳಿರುತ್ತೆ. ಇದು ಪಂಚಲೋಹದ ಹಾಳೆಗಳು. ಇದು ತಗೊಳ್ಳಿ, ಚೆನ್ನಾಗಿರೋದು ಆಗಬೇಕು. ನೋಡಿ, ಇದು ಎಲ್ಲೋ ವೇಸ್ಟ್ ಇದೆ. ಇದು ಬೇಡ. ಇದು ವೇಸ್ಟ್ ಇದೆ, ಬೇಡ. ಇದನ್ನು ಸೈಡ್ಗಿಡಿ. ಓಕೆ. ಇದು ನೋಡಿ, ಶ್ರೀಚಕ್ರ ಕೂಡ ಖಾಲಿ ಇದಿದೆ. ಇದ್ರ ಮೇಲೆ ಬರೀ ಖಾಲಿ ಇರುತ್ತೆ. ಯಾವುದೇ ಬೀಜಾಕ್ಷರ ಮಂತ್ರ ಇರೋದಿಲ್ಲ. ನೀವು ಬೇಕಾದಕ್ಕೆ ಬೀಜಾಕ್ಷರ ಮಂತ್ರನ ನೀವು ಕೂರಿಸ್ಕೋಬೋದು ಇದಕ್ಕೆ. ಗೊತ್ತಾಯ್ತಲ್ಲ? ಇದು ಕೂಡ ಒಂದು ಅಷ್ಟಿರುತ್ತೆ. ಇದರಲ್ಲಿ ನೀವು ಶ್ರೀಚಕ್ರನಲ್ಲಿ ಯಾವ ರೀತಿ ಬೀಜಾಕ್ಷರ ಬೇಕೋ ಆ ಥರ ನೀವು ಕೂರಿಸ್ಕೋಬೋದು. ಗೊತ್ತಾಯ್ತಲ್ಲ? ವಿದ್ಯೆ ಯಾರು ಗುರುಗಳಿದ್ದಾರೆ ಅವ್ರು ತಯಾರು ಮಾಡೋರು. ನೋಡಿ, ಇದು ಹಾಳೆ. ಒಂದು ಹಾಳೆ ತೊಗೋಬೇಕು. ಇದರಲ್ಲಿ ಜಾಸ್ತಿ ಏನು ಬೇಡ. ನೀವು ಒಂದು ಹಾಳೆ ತೊಗೊಂಡ್ರೆ ಒಂದು ಹಾಳೆ ನೀಟಾಗಿರೋ ತೊಗೋಬೇಕು. ಮುಂದುಗಡೆ ನೀಟಾಗಿ ನೋಡಿ, ಇಷ್ಟು ನೀಟಾಗಿ ಕಾಣಬೇಕು. ಬರೆಯುವಾಗ ಈ ರೀತಿ ಬರೀಬೇಕಾಗುತ್ತೆ ನೀಟಾಗಿ. ಗೊತ್ತಾಯ್ತಲ್ಲ? ಇದ್ರ ಮೇಲೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಪೈಪ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ. ನೋಡಿ, ಪೈಪ್ ಸೈಜ್ ಎಷ್ಟಿರುತ್ತೆ ಅದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡಬೇಕು. ಅಂದರೆ ಇಲ್ಲಿ ಕಟ್ ಮಾಡಬೇಕು. ಗೊತ್ತಾಯ್ತಾ? ಇದಕ್ಕೆ ಕಟ್ ಮಾಡ್ಬೇಕಾದ್ರೆ ಏನೆಲ್ಲ ಐಟಮ್ಸ್ ಬೇಕು, ಟೂಲ್ಸ್ ಬೇಕು ಅಂತ ನೋಡ್ಕೋಬೇಕು. ನಾವು ಟೂಲ್ಸ್ಗೆ ನೋಡಿ, ಈ ಥರ ಸ್ಕೇಲ್ನಲ್ಲಿ ಇದೆಲ್ಲ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ, ಬುಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಇವೆಲ್ಲ ಸಿಗ್ತವೆ. ಯಾವುದು? ಜಾಮಿಟರ್ ಬಾಕ್ಸ್ ಒಂದು. ನೋಡಿ, ಜಾಮಿಟರ್ ಬಾಕ್ಸ್ ಒಂದು ಕೂಡ ತೊಗೋಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಜಾಮಿಟರ್ ಬಾಕ್ಸ್ ತೊಗೋಬೇಕು. ಜಾಮಿಟರ್ ಬಾಕ್ಸಲ್ಲಿ ನಿಮ್ಗೆ ಏನೇನಿರ್ತದೆ, ಮಕ್ಕಳಿಗಿರೋಂಥ ಎಲ್ಲ ವಸ್ತುಗಳು ಇರುತ್ತೆ. ಆಮೇಲೆ ಪೆನ್ ತೊಗೋಬೇಕು. ಏನು ನೋಡಿ, ಇದು ಜಾಮಿಟರ್ ಬಾಕ್ಸ್. ಇದು ಪೆನ್ಸಿಲ್ ಇರುತ್ತೆ. ಒಂದು ಪೆನ್ಸಿಲು, ಪೆನ್ನು. ನೋಡಿ, ಇದು ಪೆನ್ಸಿಲು, ಆಮೇಲೆ ಪೆನ್ನು, ಆಮೇಲೆ ಇದಕ್ಕೆ ಬೇಕಾದಂಥ ಈ ಕಾಂಪಾಕ್ಸು, ಮತ್ತೊಂದು ಇವೇನೇನೋ ಇರ್ತಾವಲ್ಲಪ್ಪ. ನೋಡಿ, ಇದೇನೋ ಪೆನ್ಸಿಲ್ ಜೀವ ಕೈಮಿ ಏನೇನೋ ಅಂತಿರಲ್ಲ, ಶಾರ್ಪ್ನರ್. ಇದು ಗೊತ್ತಲ್ಲ ನಿಮಗೆ? ಇದು ಮಾಮೂಲು ಎರೇಸರು ಎಲ್ಲ ಇದರಲ್ಲಿ ಇರುತ್ತೆ. ಎರೇಸರೆಲ್ಲ ಇರುತ್ತೆ, ನಿಮ್ಗೆ ಗೊತ್ತಿದೆ ಜಾಮಿಟ್ರಿ ಬಾಕ್ಸಲ್ಲಿ. ಇದೊಂದು ಜಾಮಿಟ್ರಿ ಬಾಕ್ಸ್. ಅಷ್ಟೇ ಅಲ್ಲ, ಜಾಮಿಟ್ರಿ ಬಾಕ್ಸ್ ಜೊತೆಗೆ ನೀವು ಈ ಥರ ಒಂದು ಕತ್ರಿ ತೊಗೋಬೇಕು. ಒಂದು ಒಳ್ಳೆ ಕತ್ರಿ ತೊಗೋಬೇಕು. ಇವಾಗ ನೋಡಿ, ಏನೇನು ವಸ್ತುಗಳಾಯ್ತು ನೋಡ್ಕೊಬಿಡಿ. ನೋಡಿರಿ, ಮೇಯ್ನ್ ಪೆನ್ಸಿಲ್ ಒಂದು ಇರಬೇಕು, ಪೆನ್ ಒಂದು ಇರಬೇಕು, ಕತ್ರಿ ಇರಬೇಕು. ಅದಕ್ಕೆ ಬೇಕಾದಂಥ ಜಾಮಿಟ್ರಿ ಸ್ಕೇಲ್ ಇರಬೇಕು. ನೋಡಿ, ಸ್ಕೇಲ್ ದೊಡ್ಡದಿದೆ, ನಂದು ದೊಡ್ಡದು ಇದೆ. ಇದಕ್ಕೆ ಸದ್ಯಕ್ಕೆ ಈ ಥರ ತಾಯ್ತೆಲ್ಲ ಬರೋಕ್ಕೆ ಚಿಕ್ಕದೇ ಸಾಕು. ದೊಡ್ಡದು ಅಲ್ಲಿದೆ, ಮೇಲೆ ಇದೆ. ಅದು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಇಷ್ಟು ಐಟಮ್ಸು ತೊಗೋಬೇಕು. ನೋಡ್ಕೊಳ್ಳಿ ಏನೇನು ಅಂದ್ಬಿಟ್ಟು. ಫಸ್ಟು ತಾಯ್ತ, ಆಮೇಲೆ ಕಸ್ತೂರಿ, ಗುರಾಚಾರು, ಆಮೇಲೆ ಇನ್ನೂ ಒಂದೇ ನೋಡ್ರಿ, ಇದು ಬಂದು ಅಶ್ವಗಂಧ. ಇದು ತೊಗೋಬೇಕು. ಇದ್ರ ಜೊತೆಗೆ ಇನ್ನೂ ಭೂತಾಳ. ನೋಡಿ, ಭೂತಾಳ ಕಾಯಿ. ಇದು ಭೂತಾಳ ಚಕ್ಕೆ. ಈ ಭೂತಾಳ ಚಕ್ಕೆ ಕೂಡ ತೊಗೋಬೇಕು. ಇನ್ನೂ ಇಲ್ಲೇ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಇರುತ್ತೆ. ನೋಡಿ, ಅರಿಶಿನ, ಇದು ಕುಂಕುಮ, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ತೊಗೋಬೇಕು. ಹಾಗೆ ದೀಪ, ಆಮೇಲೆ ಪಕ್ಕದಲ್ಲಿ ಊದು ಕಡ್ಡಿ ಹಚ್ಚೋಕ್ಕೆಲ್ಲ ಇಷ್ಟು ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ. ಇಷ್ಟರ ಜೊತೆಗೆ ಒಂದು ಪುಸ್ತಕ. ನೋಡಿ, ಈ ಥರ ಒಂದು ದೊಡ್ಡ ಪುಸ್ತಕ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ದೊಡ್ಡ ಪುಸ್ತಕ ಕೂಡ ಒಂದು ನೀವು ಇಟ್ಕೋಬೇಕು. ನೆನಪಿಟ್ಕೊಳ್ಳಿ.
ಈಗ ನೋಡಿ ಇಲ್ಲಿ ಒಂದು ಪುಸ್ತಕ ಅಂತ ಇರುತ್ತೆ, ಗೊತ್ತಾಯ್ತಲ್ಲ? ಪುಸ್ತಕ ಅಂತ ಇರುತ್ತೆ ವೀಕ್ಷಕರೇ, ಗಮನಿಸಿ. ಈ ಪುಸ್ತಕದಲ್ಲಿ ನೀವು ಕೆಲವು ಮಂತ್ರ, ಬೀಜಾಕ್ಷರ ಮಂತ್ರಗಳನ್ನು ಬರೆದಿಟ್ಕೋಬೇಕು ಮನೆಗಳ ರೂಪದಲ್ಲಿ. ನೋಡಿ, ನಾನು ಬರೆದಿಟ್ಕೊಂಡಿದ್ದೀನಿ ಮನೆಗಳ ರೂಪದಲ್ಲಿ. ಏತಕ್ಕಾಗಿ ಈ ರೀತಿ ಬರೆದಿಟ್ಕೋಬೇಕಂದ್ರೆ ಬೀಜಾಕ್ಷರ ಮಂತ್ರಗಳನ್ನು ಆಲ್ರೆಡಿ ನಾನು ನಿಮಗೆ ಕೆಲವೊಂದು ವೀಡಿಯೋಗಳಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ತೋರಿಸಿದ್ದೀನಿ. ಆ ಮಂತ್ರಗಳನ್ನು ಈ ರೀತಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಬರೆದಿಟ್ಕೊಬಿಟ್ಟು ಏನು ಮಾಡ್ತೀರಾ, ಇಲ್ಲೆಲ್ಲ ಪರಿಕರಗಳು, ವಸ್ತುಗಳು, ಸಾಮಗ್ರಿಗಳಿದ್ದಾವೆ ತಾಯ್ತಾ ಬರೀಲಿಕ್ಕೆ. ಅಲ್ಲಿ ಆ ಪುಸ್ತಕನ ಇಟ್ಕೊಬಿಟ್ಟು ಈ ಎಲ್ಲ ಐಟಮ್ಸ್ ಇಟ್ಕೊಬಿಟ್ಟು ಏನು ಹಾಳೆ ಇರುತ್ತೆ, ಹಾಳೆ, ಪಂಚಲೋಹದ ತಾಮ್ರದ ಹಾಳೆ, ತೆಳುವಾದ ಹಾಳೆ ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಅಲ್ವಾ? ಅದನ್ನು ತಗೋಬೇಕು. ಅದನ್ನು ತಗೊಂಡು ಏನು ಮಾಡ್ತೀರಾ, ನೀಟಾಗಿ ಅದಕ್ಕೆ ಒಂದು ಸ್ಕೇಲು, ಒಂದು ಅಸ್ತ್ರ ಬೇಕು. ಅಂದರೆ ಪೆನ್ಸಿಲು, ಪೆನ್ನು ಅಥವಾ ಮೊಳೆ ಅಥವಾ ಒಂದು ಅಸ್ತ್ರ. ನಾನು ಒಂದು ಅಸ್ತ್ರ ಇಟ್ಕೊಂಡಿದ್ದೀನಿ, ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಅಸ್ತ್ರ. ಅದರ ಜೊತೆಗೆ ಸ್ಕೇಲು, ಗೊತ್ತಾಯ್ತಲ್ಲ? ಇಲ್ಲಿ ಎರಡೇ ಬೇಕಾಗಿರೋದು. ಒಂದು ಹಾಳೆ, ಗೊತ್ತಾಯ್ತಲ್ಲ? ಸ್ಕೇಲು, ಒಂದು ಹಾಳೆ, ಮತ್ತು ಆ ತಾಯ್ತಕ್ಕೆ ಎಷ್ಟಿದೆ ಅಂತ ನೋಡ್ಕೋಬೇಕು. ತಾಯ್ತಕ್ಕೆ ಅಳತೆ ಮಾಡಿ ನೋಡ್ಕೋಬೇಕು. ತಾಯ್ತಕ್ಕೆ ಅಳತೆ ಮಾಡಿ ನೋಡಿದಾಗ ಅದರಲ್ಲಿ ಮುಕ್ಕಾಲು ಭಾಗ ಕಟ್ ಮಾಡ್ಕೋಬೇಕು. ಎಷ್ಟು ಕರೆಕ್ಟಾಗಿ ತಾಯ್ತಾ ಇಟ್ಕೊಳ್ಳಿ. ಈ ರೀತಿ ನೋಡಿರಿ, ಹಾಳೆ ಇದೆಲ್ಲ ಹಾಳೆ. ಈ ಹಾಳೆಗೆ ಏನು ಮಾಡಬೇಕು, ಈ ರೀತಿ ಇಟ್ಕೊಳ್ಳಿ. ಅಲ್ಲಿಗೆ ಎಷ್ಟು, ಒಂದು ಮುಕ್ಕಾಲು ಭಾಗ ಕರೆಕ್ಟ್ಗೆ ಸ್ಕೇಲಲ್ಲಿ ಮಾರ್ಕ್ ಮಾಡಿ. ನೋಡಿ, ಸ್ಕೇಲಲ್ಲಿ ಮಾರ್ಕ್ ಮಾಡಿ ಮುಕ್ಕಾಲು ಭಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಒಂದು ಸ್ಕೇಲ್ ತಗೊಳ್ಳಿ, ಚಿಕ್ಕ ಸ್ಕೇಲ್ ತಗೊಳ್ಳಿ. ಒಂದು ದೊಡ್ಡ ಸ್ಕೇಲು, ಒಂದು ಚಿಕ್ಕ ಸ್ಕೇಲ್ ಇರಬೇಕು. ಯಾಕಂದರೆ ಕೆಲವೊಂದು ಸಾರಿ ದೊಡ್ಡ ಸ್ಕೇಲ್ ಬೇಕಾಗುತ್ತೆ, ಕೆಲವೊಂದು ಸಾರಿ ಚಿಕ್ಕ ಸ್ಕೇಲ್ ಸಾಕು. ಈಗ ನೋಡಿ, ಚಿಕ್ಕ ಸ್ಕೇಲು ಒಂದು ಏನೋ ಕೆಳಗಡೆ ಒತ್ತಡಕ್ಕೆ ಏನಾದರೂ ಕೆಳಗಡೆ ಇಟ್ಕೊಳ್ಳಿ, ಸ್ವಲ್ಪ ಹೈಟ್ಗೆ ಏನಾದರೂ ಒಂದು, ಗೊತ್ತಾಯ್ತಲ್ಲ? ಆಮೇಲೆ ಸ್ಕೇಲ್ ಆಗಿಬಿಟ್ಟು ನಾನು ಆಗಲೇ ಹೇಳಿದೆ ತಾಯ್ತಕ್ಕೆ ಮುಕ್ಕಾಲು ಭಾಗ, ಗೊತ್ತಾಯ್ತಾ? ನಾನು ಆಗಲೇ ಹೇಳಿದೆ ತಾಯ್ತಕ್ಕೆ ಮುಕ್ಕಾಲು ಭಾಗ ಅಳತೆ ಮಾಡ್ಕೋಬೇಕು. ತಾಯ್ತಕ್ಕೆ ಮುಕ್ಕಾಲು ಭಾಗ ಅಳತೆ ಮಾಡ್ಕೋಬೇಕು. ಯಾಕೆಂದರೆ ತಾಯ್ತೊಳಗೆ ನಾವು ಈ ಕಟ್ ಮಾಡ್ತೀವಿ. ಈಗ ಇದೆಲ್ಲ ಬೀಜಾಕ್ಷರ ಮಂತ್ರ ಬರೆದ ಮೇಲೆ ಕಟ್ ಮಾಡ್ತೀವಿ. ಆಗ ತಾಯ್ತದಲ್ಲಿ ಮುಕ್ಕಾಲು ಭಾಗ ಒಳಗಡೆ ಅದು ಹೊರಟೋಗ್ಬೇಕು, ಮುಕ್ಕಾಲು ಭಾಗ ಒಳಗಡೆ ಸೇರ್ಕೋಬೇಕು. ಏನು ನಾವು ಬರೆದಂಥ ತಾಯ್ತದ ತಗಡು, ಅದಕ್ಕೆ ಮುಕ್ಕಾಲು ಭಾಗ. ಅದೇ ನೀವು ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಒಳಗಡೆ ಹೋಗೋದಿಲ್ಲ, ಗೊತ್ತಾಯ್ತಲ್ಲ? ಆಮೇಲೆ ಬೀಜಾಕ್ಷರ ಮಂತ್ರಗಳಲ್ಲಿ ಎಷ್ಟೆಷ್ಟು ಅಕ್ಷರಗಳಿದೆ ನೋಡ್ಕೋಬೇಕು. ಬೀಜಾಕ್ಷರ ಮಂತ್ರಗಳಲ್ಲಿ ಎಷ್ಟೆಷ್ಟು ಅಕ್ಷರಗಳಿದೆ, ಎಷ್ಟು ಬೀಜಾಕ್ಷರ ಮಂತ್ರ, ಎಷ್ಟು ಮನೆಗಳು ಮಾಡ್ಕೋಬೇಕು. ಮನೆಗಳು ಈ ತಗೊಂಡು ನೋಡಿ, ಈಗ 2 ಬೀಜಾಕ್ಷರ ಮಂತ್ರಕ್ಕೆ ಒಂದು ಕಡೆ ಆಗುತ್ತೆ, ಗೊತ್ತಾಯ್ತಲ್ಲ? ಅಡ್ಡಡ್ಡ ನಾವು 2 ಅಡ್ಡಡ್ಡ ಇಟ್ಕೊಂಡ್ರೆ 2 ಬೀಜಾಕ್ಷರ ಮಂತ್ರಕ್ಕೆ ಆಗುತ್ತೆ. ಅಂದರೆ 6 ಮನೆ ಆಗುತ್ತೆ, ಗೊತ್ತಾಯ್ತಲ್ಲ? 6 ಮನೆ ಆಗುತ್ತೆ. ಈ ಮಗು ಆಗ್ಲಿಂದ ನನಗೆ ತುಂಬ ಇಲ್ಲಿ ಇದು ಮಾಡುತ್ತೆ. ಈ ಮಗು ಬಂದು ನಾನಿರ್ತಕ್ಕಂಥ ಮನೆಗೆ ಆಪೋಸಾಗಿ ಹಳ್ಳಿಯಲ್ಲಿರುತ್ತೆ. ಹಳ್ಳಿಯಿಂದ ಇಲ್ಲಿಗೆ ಬರುತ್ತೆ. ಅದು ಹೊಲ ಎಲ್ಲ ಸುತ್ತಾಕೊಂಡು ಓಡಾಡ್ಕೊಂಡು ಬರುತ್ತೆ ಇಲ್ಲಿ. ಇದ್ರ ಜೊತೆಗೆ ಇನ್ನೂ 10 ಮಕ್ಕಳನ್ನ ಕರ್ಕೊಂಡು ಬರುತ್ತೆ ಬೇಸಿಗೆ ರಜೆಗಳಲ್ಲಿ. ಈಗ ಸದ್ಯಕ್ಕೆ ಇದು ಒಂದೇ ಇದೆ. ಇವರಮ್ಮ 2ನೇ ಮಗುವಿಗೆ ಡೆಲಿವರಿ ಆಗಿದೆ. ಇದರ ಹೆಸರು ಧೃತಿ ಅಂತ. ಇದು ಹಾಗಾಗಿ ಬರುತ್ತೆ, ಸುಮ್ಮನೆ ಇಲ್ಲಿ ತೀಟ ಮಾಡುತ್ತೆ. ಇರಲಿ, ಅದಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ. ಹಾಗಾಗಿ ಬರುತ್ತೆ, ಆಟ ಆಡ್ಕೊಂಡಿರುತ್ತೆ, ಏನೋ ಚಾಕ್ಲೇಟ್ ತಿನ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಇಲ್ಲಿ ತೊಂದರೆ ಮಾಡುತ್ತೆ. ಓಕೆ ಇವರೇ, ಈಗ ನೋಡಿ ಜಾಮೆಟ್ರಿ ತೊಗೊಂಡಿದ್ದೀನಿ ನಾನು. ಜಾಮೆಟ್ರಿನಲ್ಲಿ ಸ್ಕೇಲ್ ತೊಗೋತೀರಿ. ಸ್ಕೇಲ್ ತೊಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾನೊಂದು ಅಸ್ತ್ರ ಕೈಯಲ್ಲಿ, ಏನಪ್ಪ ಅಸ್ತ್ರ ಅಂದ್ರೆ ಅದು ನೋಡ್ರಿ, ಕೈಯಲ್ಲಿ ಅಸ್ತ್ರ ಏನು ಗೊತ್ತಾ, ಅದು ಮೊದಲು ನಾನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಬಾಲಸುಬ್ರಹ್ಮಣ್ಯ ಶೂಲ, ಅದು ಸುಬ್ರಹ್ಮಣ್ಯ ಶೂಲ ಅಸ್ತ್ರ. ಅದು ಗೊತ್ತಾಯ್ತಾ? ಯಾವುದೋ ಒಂದು ಏನೋ ಒಂದು ಮೊಳೆ ಅಲ್ಲ, ಮೊಳೆ ಅಂದ್ಕೊಬೇಡ್ರಿ, ಅದು ಅಸ್ತ್ರ ನೆನ್ಪಿಟ್ಕೊಳ್ಳಿ. ಬಾಲಸುಬ್ರಹ್ಮಣ್ಯ ಶೂಲ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಅಸ್ತ್ರದಲ್ಲಿ ನಾನು ಬರಿತಾ ಇರೋದು. ಆದರೆ ನೀವು ಏನರಲ್ಲಿ ಬರಿಬೇಕಂದ್ರೆ ಕೆಲವರು ಹೇಳ್ತಾರೆ ಚಿಗರೆ ಕೊಂಬು ಇರುತ್ತಲ್ಲ, ಚಿಗರೆ ಕೊಂಬು ಗೊತ್ತನ್ರಿ, ಜಿಂಕೆ, ಅದು ಆ ಕೊಂಬಲ್ಲಿ ಬರೀತಾರಂತೆ ಈ ತಾಯಂತ್ರ, ಶ್ರೀಚಕ್ರ ಇವೆಲ್ಲ. ಆದರೆ ನಮ್ಮನೆಲ್ಲೋ ಒಂದು ಕೊಂಬಿದೆ ಸಣ್ಣದು, ಅದು ಆ ರೋಡಲ್ಲಿ ಸಿಕ್ತು ನನಗೆ. ಅದು ಸುಮಾರು ಸಾರಿ ಬಿಸಾಕ್ದೆ ಅದು ಮತ್ತೆ ನನಗೆ ಕಾಣಿಸ್ತಿತ್ತು, ರೋಡಲ್ಲಿ ಇರ್ತಿತ್ತು.
ಈ ಕಡೆ ತುಂಬ ಜಿಂಕೆಗಳು ಓಡಾಡುತ್ತೆ ನಮ್ಮ ಮನೆ ಅಕ್ಕಪಕ್ಕ. ಅದನ್ನು ತಂದಿಟ್ಟಿದ್ದೀನಿ. ಆ್ಯಕ್ಚುಲಿ ಅದರಲ್ಲಿ ಬರಿಬೇಕು, ಕೊಂಬು ಚೂಪ ಮಾಡಿಕೊಂಡು ಅದರಲ್ಲಿ ಬರಿಬೇಕು. ಅಥವಾ ದಾಳಿಂಬೆ ಮರದ್ದು ಕಡ್ಡಿ ಇರುತ್ತಲ್ಲ, ಮುಳ್ಳು, ದಾಳಿಂಬೆ ಮರ ಮುಳ್ಳಿರುತ್ತಲ್ಲ, ಕಡ್ಡಿ, ಮುಳ್ಳು, ಆ ಮುಳ್ಳಲ್ಲಿ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಓಕೆನಾ? ಇರಲಿ. ಈಗ ಸದ್ಯಕ್ಕೆ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ. ನನಗೆ ಸಿದ್ಧಿ ಆಗಿರ್ತಕ್ಕಂಥದ್ದು ಎಮ್ ನಾರಾಯಣ ರೆಡ್ಡಿ, ಕೋಲಾರ ಜಿಲ್ಲೆ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಅವರ ತೋಟದಲ್ಲಿ ಸುಮಾರು 1 ವರ್ಷ ಕಷ್ಟಪಟ್ಟು, 7-8 ತಿಂಗಳು ಕಷ್ಟಪಟ್ಟು ಮಂತ್ರಸಿದ್ಧಿ, ಭಗವದ್ಗೀತೆ ಅದು ಇದು ನಾರಾಯಣ ರೆಡ್ಡಿ ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಆ ಟೈಮಲ್ಲಿ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ. ಏನಾದರೂ ಸಿದ್ಧಿ ಮಾಡ್ಕೋಬೇಕು, ಕತ್ತಿನೋ, ಶೂಲನೋ, ತ್ರಿಶೂಲನೋ, ದೇವತೆಗಳದ್ದು, ಅದರಲ್ಲೂ ಕುಮಾರಸ್ವಾಮಿದು, ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವರ ಸಿದ್ಧಿ ಮಾಡ್ಕೋಬೇಕು ಅಂತ ಒಂದು ಪ್ರಯತ್ನ ಪಟ್ವಿ. ಆ ಟೈಮಲ್ಲಿ ಅವರಿಗೆ ಸಿದ್ಧಿ ಆಯಿತು, ಒಂದು ಶೂಲ ಸಿದ್ಧಿ ಆಯಿತು. ಆ ಶೂಲ ದಿವ್ಯಾಸ್ತ್ರ, ಅದರಲ್ಲ ಶ್ರೀಚಕ್ರ ಬರೆಯೋದು ಎಲ್ಲ. ಇದಕ್ಕೆ ಸಾಕಷ್ಟು ಬಾರಿ ಹೋಮಗಳ ಕಡೆ, ಪ್ರೋಗ್ರಾಮ್ಗಳಿಡೋ ಕಡೆ ಅಲ್ಲೆಲ್ಲ ತೊಗೊಂಡೋಗಿದ್ವಿ ಆ ಶೂಲನ. ಆ ಶೂಲದಲ್ಲಿ ನೋಡಿ, ಏನೇ ಬರೀಬೇಕಾದರೂ ನಾವು ಅದರಲ್ಲೇ ಬರೆಯೋದು, ಗೊತ್ತಾಯ್ತಲ್ಲ. ಈಗ ಬೀಜಾಕ್ಷರ ಮಂತ್ರ ಅದು ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮನೆ ಮಾಡಿಕೊಂಡು ಅದರಲ್ಲಿ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ನಾನು ಆ ಶೂಲದಲ್ಲಿ ಬರಿತೀನಿ ಬೀಜಾಕ್ಷರಗಳನ್ನು. ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದೇ ರೀತಿ ನಾನು ಆಗಾಗ ಹಿಂದೆ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬೀಜಾಕ್ಷರ ಮಂತ್ರಗಳಿರ್ತವೆ. ಅದನ್ನೇ ನಾನು ಈ ಒಂದು ಹಾಳೆ ಮೇಲೆ ಬರೆದಿದ್ದೀನಿ. ಈಗ ಬರಿತಾ ಇದ್ದೀನಿ, ನಾನು ಹಾಳೆ ಮೇಲೆ ಬರಿತಾ ಇದ್ದೀನಿ, ಗೊತ್ತಾಯ್ತಲ್ಲ. ನಾನು ಮೊದಲನೇದಾಗಿ ಸರಸ್ವತಿ ಮಂತ್ರವನ್ನು ಬರೆದೆ, ಆಮೇಲೆ ಆರೋಗ್ಯ, ಆಮೇಲೆ ಅಭಿವೃದ್ಧಿ, ಈ ಒಂದು ಮಂತ್ರಗಳನ್ನು ಈಗ ಬರೀಬೇಕಂತ ಹೊರಟಿದ್ದೀನಿ. ಒಂದು 4-5 ಬೀಜಾಕ್ಷರ ಮಂತ್ರಗಳನ್ನು ಬರೆದು 4-5 ತಾಯ್ತಗಳನ್ನು ಮಾಡಬೇಕಂತ ಹೊರಟಿದ್ದೀನಿ. ಕೆಲವರು ಆರ್ಡರ್ ಕೊಟ್ಟಿದ್ದಾರೆ, ಮಾಡಿಕೊಡಿ ಅಂತ. ನೀವೇ ಮಾಡಿಕೊಡಿ ಅಂತ ಕೆಲವರು ಹೇಳ್ತಾರೆ. ಆದರೆ ಈ ತಾಯ್ತಗಳೆಲ್ಲ ನಮಗೆ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಓಂ ಶ್ರೀ ಶಕ್ತಿಮಾತ್ಮ ಜ್ಞಾನಮಂದಿರ ಗುರುಕುಲ, ಇದರ ಜಿಲ್ಲಾ ಅಧ್ಯಕ್ಷ, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ನಾಗರಾಜು HC, ಹುಣಸೆಗುಂಟೆ ಗ್ರಾಮ, ಸುನಗಾನಹಳ್ಳಿ ಪೋಸ್ಟ್, ಹೊಸೂರು ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಧ್ಯಕ್ಷರಿವರು. ಇವರೇ ಎಲ್ಲ ಈ ಶ್ರೀಚಕ್ರ, ಈ ತಾಯ್ತುಗಳೆಲ್ಲ ಬರೆಯೋದು, ಭಕ್ತರಿಗೆಲ್ಲ ಕಳಿಸ್ಕೊಡೋದು. ನನಗೆ ಯಾರು ಭಕ್ತರು ಕಾಲ್ ಮಾಡ್ತಾರೆ, ಅವರ ಕಷ್ಟ ಸುಖ ವಿಚಾರಿಸಿ HC ನಾಗರಾಜು ಕೈನಲ್ಲಿ ತಾಯ್ತುಗಳು, ಶ್ರೀಚಕ್ರ ಇದೆಲ್ಲ ಬರೆಸ್ತೀನಿ, ಅವ್ರ ಕೈಯಿಂದನೇ ಕೊರಿಯರ್ ಮಾಡಿಸ್ತೀನಿ. ಆದರೆ ಇದು ನಿಮಗೆ ತೋರಿಸ್ಲಿಕ್ಕಾಗಿ ನಾನು, ಕೆಲವರು ನನಗೆ ಕಾಲ್ ಮಾಡಿ ಹೇಳಿದರು, ಅವ್ರಿಗೆ ಹೆಂಗೂ ನಿಮಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ನಾನು ತುಂಬ ದಿನದಿಂದ ಇಟ್ಕೊಂಡಿದ್ದೆ. ಅದಕ್ಕೆ ನೋಡಿ ಬರೆದಿದ್ದೀನಿ. ನಾನೀಗ ಮನೆಗಳು ಮಾಡಿ ನಾನು ಈಗ 2 ತಾಯ್ತಿಗೆ ಬರೆದಿರೋದು ಮನೆಗಳು, ನೆನ್ಪಿಟ್ಕೊಳ್ಳಿ. ಮೊದಲು ಮೇಲೆ 3 ಲೈನು, ಕೆಳಗಡೆ ನೋಡಿ 1 ಲೈನ್ ಗ್ಯಾಪ್ ಕೊಟ್ಟಿದ್ದೀನಿ, ಮತ್ತು ಕೆಳಗಡೆ 3 ಮನೆ, ಒಟ್ಟು 2 ತಾಯ್ತಕ್ಕಾಗುತ್ತೆ. 3 ಮನೆ, 3 ಲೈನ್. ಒಂದೊಂದು ಮನೆಯಲ್ಲಿ 9 ಮನೆ ಇದೆ. ಒಂದೊಂದು ತಾಯ್ತದಲ್ಲೂ 9 ಮನೆ ಇರುತ್ತೆ. ಅದರಲ್ಲಿ ಗ್ಯಾಪ್ ಕೊಡ್ತೀನಿ. ಕೆಲವು ಬೀಜಾಕ್ಷರ ಮಂತ್ರಗಳಲ್ಲಿ ಗ್ಯಾಪ್ ಇರುತ್ತೆ, ನೀವು ನೋಡಿರಬೇಕು, ಗೊತ್ತಾಯ್ತಲ್ಲ. ಬೀಜಾಕ್ಷರ ಮಂತ್ರಗಳಲ್ಲಿ ಗ್ಯಾಪ್ ಇರುತ್ತೆ ಕೆಲವು ಮನೆಗಳು. ಆ ಮನೆಗಳಲ್ಲಿ ಯಾರಿಗೆ ನಾವು ತಾಯ್ತ ಕೊಡ್ತೀವಿ ಅವರ ಹೆಸರನ್ನು ಬರಿಬೇಕು. ಎಲ್ಲಿ ಗ್ಯಾಪ್ ಕೊಟ್ಟಿರ್ತೀವಿ ಮನೆಗಳು ನಾವು, ಆ ಮನೆಗಳಲ್ಲಿ ಬೀಜಾಕ್ಷರ ಇರುತ್ತೆ ಒಂದೊಂದು ಮನೆಯಲ್ಲಿ. ಆದರೆ 1-2 ಮನೆಯಲ್ಲಿ ಇರೋದಿಲ್ಲ. ಯಾವ ಮನೆಗಳಲ್ಲಿ ಬೀಜಾಕ್ಷರ ಮಂತ್ರ ಇರಲ್ಲ ಅದರಲ್ಲಿ ನಾವು ಯಾರಿಗೆ ತಾಯ್ತ ಕೊಡ್ತೀವಿ ಅವ್ರ ಹೆಸರನ್ನು ಬರೀಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆ ತಾಯ್ತದ ಸುತ್ತಲೂ, ಆ ಮನೆಗಳ ಸುತ್ತಲೂ ತ್ರಿಶೂಲವನ್ನು ಬರೀಬೇಕು. ಆ ಮನೆಗಳ ಸುತ್ತಲೂ ತ್ರಿಶೂಲ ಆಕಾರವಾಗಿ ಬರೀಬೇಕು, ಗೊತ್ತಾಯ್ತಾ. ಆ ರೀತಿ ಬರೆದಾಗ ಯಾವುದೇ ದುಷ್ಟಶಕ್ತಿಗಳು ಕಾಟ ಇರೋದಿಲ್ಲ, ಗೊತ್ತಾಯ್ತಲ್ಲ. ತಾಯ್ತದಲ್ಲಿ ಬರಿತೀನಿ. ಆದರೆ ನಿಮಗೆ ನಾನು ಯೂಟ್ಯೂಬಲ್ಲಿ ಬೀಜಾಕ್ಷರ ಮಂತ್ರ ಮನೆಗಳು ಬರ್ತಿದ್ದೀನಿ, ಅಲ್ಲಿ ನಿಮಗೆ ಯಾವುದೇ ತ್ರಿಶೂಲ ನಾನು ತೋರಿಸಿಲ್ಲ. ನೀವು ಬರ್ಕೊಳ್ಳಿ, ಸುತ್ತಲೂ ತ್ರಿಶೂಲ ಬರ್ಕೊಳ್ಳಿ. ಚಿಕ್ಕದಾಗಿ ತ್ರಿಶೂಲಗಳನ್ನು ಬರೀರಿ, ಅಥವಾ ಸ್ವಸ್ತಿಕನ್ನು ಬರೀರಿ, ಅಥವಾ ಗದೆ ಬರುತ್ತಲ್ಲ ಅದು ಬರೀರಿ, ಅಥವಾ ಶ್ರೀಚಕ್ರ ಬರೀರಿ, ಅಥವಾ ಸುದರ್ಶನ ಚಕ್ರ ಬರೀರಿ, ಗೊತ್ತಾಯ್ತಲ್ಲ. ಸುತ್ತಲೂ ಮನೆಗಳ ಸುತ್ತಲೂ ಹೇಳಿದ್ದು ನಾನು, ಗೊತ್ತಾಯ್ತಲ್ಲ. ಆದರೆ ಈಗ ನಾನು ಮನೆಗಳನ್ನು ಬರ್ತೀನಿ ನೋಡ್ರಿ. ಹಾಳೆ ಭಾಳ ತೆಳುವಾಗಿರುತ್ತೆ, ಭಾಳ ಮೃದುವಾಗಿರುತ್ತೆ ರೀ. ಸುಮ್ಮನೆ ಹಂಗೆ ಮುಟ್ಟಿದ್ರೇ ಅದು ಇದಾಗ್ಬಿಡುತ್ತೆ.
ಹಾಗಂತ ಜೋರಾಗಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಹಂಗೆ ಬರಿಬೇಕು. ನೀವು ಓನ್ಲಿ ರೀಪಿಲ್ ಇರುತ್ತೆ ನೋಡಿರಿ, ರೀಪಿಲ್ ಯಾವುದಾದ್ರೂ ಖಾಲಿ ಆಗಿರುತ್ತಲ್ಲ ರೀಪಿಲ್ಲು, ಅದು ಖಾಲಿಯಾಗಿರೋ ರೀಪಿಲಲ್ಲಿ ನೀಡ್ಲಿರುತ್ತೆ ಮಾಮೂಲಿ, ಅದೇನು ಇಂಕು ಬರೋದಿಲ್ಲ. ಅಂಥ ನೀಡ್ಲಲ್ಲಿ ಬರೆದ್ರೂ ಕೂಡ ನಿಮಗೆ ಭಾಳ ಸುಲಭ. ಆದರೆ ಅದರಲ್ಲೇ ಜಾರುತ್ತೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ರಪ್ಪಾಗಿರೋದು ಯಾವುದಾದ್ರೂ ಮೊಳೆ ತೊಗೊಳ್ಳಿ. ನಾವು ಸಿದ್ಧಿ ಮಾಡ್ಕೊಂಡಿದ್ದೀವಪ್ಪ, ಸುಮ್ಮನೆ ಎಲ್ಲೋ ಒಂದು ಮಳೆ ತಂದಿಲ್ಲ, ಇದು ಮಳೆ ಅಲ್ಲ ರೀ, ಸಿದ್ಧಿ, ಬಾಲಸುಬ್ರಹ್ಮಣ್ಯ ಸ್ವಾಮಿ ಸಿದ್ಧಿ. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಮನೆಗಳನ್ನು ಮಾಡಿಕೊಂಡು ಮಂತ್ರಗಳನ್ನು ಬರೆದು ಬೀಜಾಕ್ಷರನ ಆಮೇಲೆ ಅದನ್ನು ಕಟ್ ಮಾಡಿ ನೀವೇನು ಮಾಡಬೇಕು, ಕಟ್ ಮಾಡಿ ಪೈಪಲ್ಲಿ ಹಾಕಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನೆನ್ಪಿಟ್ಕೊಳ್ಳಿ, ಕೇಳಿಸ್ಕೊಂಡ್ರಾ? ನೋಡಿ, ಈ ರೀತಿ ಮನೆಗಳು ಬರ್ತಿದ್ದೀನಿ. ಈಗ ಅದರಲ್ಲಿ ಬರೆದಿದ್ದೀನಿ ನಾನು. ನೋಡಿ, ಬೀಜಾಕ್ಷರ ಮಂತ್ರಗಳನ್ನು ಕೂರಿಸಿದ್ದೀನಿ. ಗೊತ್ತಾಯ್ತಾ? ಬೀಜಾಕ್ಷರ ಮಂತ್ರಗಳನ್ನು ಕೂರಿಸಿದ್ದೀನಿ. ಅದೇ ರೀತಿ ಎರಡು ಮನೆಯಲ್ಲೂ ಮಾಡ್ಕೋಬೇಕು. ಆಮೇಲೆ ಅಷ್ಟು ಕಟ್ ಮಾಡಬೇಕು. ನೋಡಿ, ಈ ಕಡೆ ಕೆಳಗಡೆ ನಾನು ಇನ್ನೊಂದು ತಾಯ್ತಕ್ಕೆ ಬರಿತೀನಿ. ಕೆಳಗಡೆ ಜಾಗ ಇದೆ, ಮೂರು ಮನೆಗಳು. ಗೊತ್ತಾಯ್ತಲ್ಲ? ಈಗ ಒಂದು ಮೇಲ್ಗಡೆ ಮಾತ್ರ ಬರೆದಿದ್ದೀನಿ, ಇನ್ನು ಕೆಳಗಡೆನೂ ಬರ್ತೀನಿ. ಗೊತ್ತಾಯ್ತಲ್ಲ? ನೋಡ್ರಿ, ಮೇಲೆ ಮೂರು ಮನೆಗಳು, ಒಟ್ಟು 9 ಮನೆ ಇತ್ತು. ನೆನ್ಪಿಟ್ಕೊಳ್ಳಿ, 3 ಲೈನ್ ಒಟ್ಟು 9 ಮನೆ ಇತ್ತು. ಹಾಗೆ ಕೆಳಗಡೆನೂ 9 ಮನೆ ಇತ್ತು. ಗೊತ್ತಾಯ್ತಲ್ಲ? ಮೇಲ್ಗಡೆದು ಆಗಲೇ ನಾನು ನಿಮಗೆ ತೋರಿಸ್ದೆ, ಈಗ ಕೆಳಗಡೆ ತೋರಿಸ್ತೀನಿ ನೋಡಿ. ಕೆಳಗಡೆದು ಮನೆಗಳು ಪೂರ್ತಿಯಾಗಿ ನಾನು ತಾಯ್ತದಲ್ಲಿ ಬರೆದಿದ್ದೀನಿ. ನೋಡಿ, ಆ ಸೀಟಲ್ಲಿ ಬರೆದಿದ್ದೀನಿ, ಆ ಸೀಟದಲ್ಲಿ ಬರೆದಿದ್ದೀನಿ. ಈಗ 2 ತಾಯ್ತಕ್ಕಾಗುತ್ತೆ, ಎರಡು ಬರೆದಿರೋದು 2 ತಾಯ್ತಕ್ಕೆ. ಈಗ ಸೆಂಟ್ರಲ್ಲಿ ನಾವು ಕಟ್ ಮಾಡ್ಕೋಬೇಕು. ಸುತ್ತಲೂ ತ್ರಿಶೂಲಗಳನ್ನು ಬರಿಬೇಕು ಆ ಕಾರ್ನರ್ಗಳಲ್ಲಿ. ಗೊತ್ತಾಯ್ತಲ್ಲ? ಈ ರೀತಿ ಇದನ್ನು ಈಗ ನಾವು ಕತ್ತರಿನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಕತ್ತರಿ ತಗೊಂಡು ನೀಟಾಗಿ ಕಟ್ ಮಾಡಬೇಕು. ಮತ್ತು ತ್ರಿಶೂಲವನ್ನು ಬರೀಬೇಕು. ನಾನೀಗ ತ್ರಿಶೂಲವನ್ನು ಬರಿತೀನಿ, ನಿಮಗೆ ಕಾಣೋದಿಲ್ಲ, ಆದರೂ ನೀವು ಬರ್ಕೊಳ್ಳಿ ಸುತ್ತಲೂ. ಗೊತ್ತಾಯ್ತಲ್ಲ? ತ್ರಿಶೂಲ ಆಕಾರವನ್ನು ಬರ್ಕೊಳ್ಳಿ. ಮತ್ತು ಈ ರೀತಿ ತಾಯ್ತೆಗಳನ್ನು ಬರೆಯುವಾಗ ಮೊದಲು ದೀಪ ಹಚ್ಕೋಬೇಕು, ಊದ್ಕಡ್ಡಿ ಹಚ್ಕೋಬೇಕು, ಪ್ರೇಯರ್ ಮಾಡಬೇಕು. ಆನಂತರ ಇವು ಬರೆದ ಮೇಲೆ ಕೂಡ ಕೆಲವು ಪ್ರೋಸೆಸ್ ಇರುತ್ತೆ, ಹಾಗೆ ನೋಡ್ತಾಯಿರಿ, ವಿಡಿಯೋನ ಕೊನೆವರೆಗೂ ನೋಡಿ. ಕೆಲವು ಪ್ರೋಸೆಸ್ ಎಲ್ಲ ಇರುತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ? ನೋಡಿದರೆ ಸುತ್ತಲೂ ತ್ರಿಶೂಲ ಆಕಾರವಾಗಿ ಬರೆದಾದ್ಮೇಲೆ ನಾವು ಕತ್ತರಿ ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. 2 ತಾಯ್ತಕ್ಕೆ ನಾನು ಬರೆದಿರೋದು, ನಾನು ಆಗಲೇ ಹೇಳ್ದೆ 2 ತಾಯ್ತಕ್ಕೆ ಬರೆದಿದ್ದೀನಿ. ಈಗ ಸೆಂಟ್ರಿಗೆ ಕಟ್ ಮಾಡಿದ್ರೆ ಒಂದೊಂದು ತಾಯ್ತಕ್ಕೆ ಆಗುತ್ತೆ. ಓಕೆನಾ? ಆಮೇಲೆ ನೀಟಾಗಿ ಅದನ್ನು ಸುತ್ತಬೇಕಾಗುತ್ತೆ, ನೀಟಾಗಿ ಸುತ್ತಬೇಕು. ಸುತ್ತಬಿಟ್ಟು ನಾವು ಒಂದು ತಾಯ್ತ ಇರುತ್ತಲ್ಲ, ಅದರ ಮುಚ್ಚಳ ಬಿಚ್ಚಿ ಅದರೊಳಗಡೆ ಹಾಕಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ 2 ಮಾಡ್ಕೊಂಡಿದ್ದೀನಿ. ಈಗ ಒಂದನ್ನು ನಾವೇನು ಮಾಡಬೇಕು, ನೀಟಾಗಿ ಮಡಚಬೇಕಾಗುತ್ತೆ. ನೀಟಾಗಿ ಮಡಚಿ ತಾಯ್ತದ ಒಳಗೆ ಹಾಕಬೇಕಾಗುತ್ತೆ. ಗೊತ್ತಾಯ್ತಲ್ಲ? ತಾಯ್ತದ ಒಳಗೆ ಹಾಕ್ಬಿಟ್ರೆ ಆಗೋಯ್ತಾ ಅನ್ಬೇಡಿ. ಆಮೇಲೆ ನಾವು ಅದನ್ನು ಈಗಾಗಲೇ ಸಿದ್ಧಿ ಮಾಡ್ಕೊಂಡಿರ್ತಕ್ಕ ಮಂತ್ರವನ್ನು 108 ಸಾರಿ ಹೇಳಬೇಕಾಗುತ್ತೆ. ಅದಕ್ಕೆ ಗಂಧದ ಕಡ್ಡಿ, ಕೇಸರಿ ಅದು ಇದು ಹಾಕಬೇಕಾಗುತ್ತೆ. ನೋಡಿದ್ರಲ್ಲ? ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಒಂದು ತಾಯ್ತಕ್ಕಾಗುತ್ತಾರೆ. ಇವಾಗ ನೀಟಾಗಿ ಮಡಿಸ್ಬೇಕು. ಯಾವ ರೀತಿ ಫೋಲ್ಡ್ ಮಾಡಬೇಕು, ಅಷ್ಟೇನೇನಿಲ್ಲ. ಇದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ನೆನಪಿಟ್ಕೊಳ್ಳಿ, ನೀಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ್ರೆ ನೀಟಾಗಿ ರೌಂಡ್ ಬರುತ್ತೆ. ರೌಂಡ್ ಆದಮೇಲೆ ರೌಂಡ್ ಮಾಡಿಕೊಂಡು ಒಳ್ಳೆ ಮಸಾಲೆ ದೋಸೆ ಥರ ನಾವೇ ನೋಡಬೇಕು. ಒಂದು ಖಾಲಿ ತಾಯ್ತ ಆಲ್ರೆಡಿ ನಾನು ಹೇಳಿದ್ನಲ್ಲ, ಅದರಲ್ಲಿ ಹಾಕಬೇಕಾಗುತ್ತೆ. ಆದರೆ ಅದರಲ್ಲಿ ಹಾಕೋದಕ್ಕೆ ಮುಂಚೆ ನಾವು ಕೆಲವು ಪ್ರೋಸೆಸ್ಗಳಿದೆ. ತಾಯ್ತದ ಒಳಗಡೆ ಇವಾಗ ಅದನ್ನು ಫೋಲ್ಡ್ ಮಾಡಿ ಹಾಕ್ಬಿಟ್ರೆ ಆಗೋಯ್ತಾ ಅನ್ಬೇಡಿ, ಇದೆ ಕೆಲವು ಹೇಳ್ತೀನಿ ನೋಡಿ, ಈಗ ತೋರಿಸ್ತೀನಿ. ಅದಕ್ಕೆ ತಾಯ್ತದ ಒಳಗಡೆ ನಾವು ಏನೇನು ಹಾಕಬೇಕು ಅಂದರೆ, ಆಮೇಲೆ ಗೊರಚಾರು, ಆಮೇಲೆ ಕಸ್ತೂರಿ, ಆಮೇಲೆ ಭೂತಾಳ ಚಕ್ಕೆ, ಆಮೇಲೆ ಕೇಸರಿ, ಆಮೇಲೆ ವಿಭೂತಿ, ಇದೆಲ್ಲವನ್ನು ನಾವು ಹಾಕಬೇಕಾಗುತ್ತೆ. ಬರೀ ಅಷ್ಟಕ್ಕೆ ಮುಗಿದು ಬಿಡೋಲ್ಲ. ಗೊತ್ತಾಯ್ತಾ? ನೋಡಿ, ಇದನ್ನು ಸುತ್ತಬಿಟ್ಟು ನೀಟಾಗಿ ಪೈಪ್ ಒಳಗೆ ಇದರೊಳಗೆ ಸೇರಿಸ್ಬೇಕು. ಗೊತ್ತಾಯ್ತಲ್ಲ? ಪೈಪ್ ಒಳಗೆ ನೀವು ಸೇರಿಸ್ಬೇಕಾಗತ್ತೆ. ಆಮೇಲೆ ಪೈಪ್ ಒಳಗೆ ಅದನ್ನು ಸೇರಿಸ್ಬಿಟ್ರೆ ಏನು, ನಾವು ಆ ಸುತ್ತಿನ ಪೈಪ್ ಒಳಗೆ ಯಾವುದು ತಾಯ್ತ ಖಾಲಿ ತಾಯ್ತಲ್ಲ ಅದರಲ್ಲಿ ಸೇರಿಸ್ಬಿಡ್ಬೇಕು. ಗೊತ್ತಾಯ್ತಲ್ಲ? ಅದರಲ್ಲಿ ಸೇರಿಸ್ಬಿಟ್ರೆ ಆಮೇಲೆ ಸೇರಿಸಿ ಆದಮೇಲೆ ಅದರೊಳಗಡೆ ಇನ್ನೂ ಖಾಲಿ ಜಾಗ ಇರುತ್ತೆ. ಯಾಕಂದರೆ ನಾವು ಮುಕ್ಕಾಲು ಭಾಗನೇ ಅದನ್ನು ಕಟ್ ಮಾಡಿರೋದು, ಅಷ್ಟೇ ಅಲ್ಲದ ಒಳಗಡೆ ಜಾಗ ಇರುತ್ತೆ. ಆಗ ನಾವು ಕಸ್ತೂರಿ, ಗೊರಚಾರು, ಆಮೇಲೆ ಭೂತಾಳ ಚಕ್ಕೆನೂ ಸಣ್ಣ ಪೀಸ್ಗಳು ಮಾಡ್ಕೊಂಡು ಹಾಕಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನೋಡಿ, ಈಗ ಇದು ನೀಟಾಗಿ ಒಳಗಡೆ ಆಯಿತು. ಒಳಗಡೆ ಅದನ್ನು ಇಟ್ಟಾಯಿತು. ಈಗ ನೀವು ನೆಕ್ಸ್ಟು ಇದರಲ್ಲಿ ಏನಪ್ಪ ಮಾಡಬೇಕಂದ್ರೆ, ನಾವಿದು ಹಾಕಿ ಆದಮೇಲೆ ಗೊತ್ತಾಯ್ತಾ, ಇದು ನೋಡಿ ಕೇಸರಿ ನೆನ್ಪಿಟ್ಕೊಳ್ಳಿ. ಕೇಸರಿ ಕೂಡ
ಅದರಲ್ಲಿ ತುಂಬಬೇಕು, ಸ್ವಲ್ಪ ಕೇಸರಿ ತುಂಬಬೇಕು. ಇದನ್ನು ಕೇಸರಿ ಅಂದ್ಬಿಟ್ರೆ ಕೇಸರಿ ಅಲ್ರಿ, ಅಶ್ವಗಂಧ ನೆನ್ಪಿಟ್ಕೊಳ್ಳಿ. ಅಶ್ವಗಂಧನೇ ನಾನು ಕೇಸರಿ ಅಂತ ಕರೀತಾ ಇರೋದು. ಅಶ್ವಗಂಧ ಕೇಸರಿ. ನಿಮ್ಮ ಹತ್ರ ಅಶ್ವಗಂಧ ಇಲ್ಲಾಂದರೆ ಕೇಸರಿ ಆಗಿ. ಇದು ಭೂತಾಳೆ. ಏನು ಭೂತಾಳೆ? ರಕ್ತ ಭೂತಾಳೆ. ಏನು ಭೂತಾಳೆ? ರಕ್ತ ಭೂತಾಳೆನ ಏನು ಮಾಡಬೇಕು? ಸ್ವಲ್ಪ ಕಟ್ ಮಾಡ್ಕೋಬೇಕು, ಪೀಸ್ ಕಟ್ ಮಾಡ್ಕೋಬೇಕು. ಆ ತುಂಡು ಏನು ಮಾಡಬೇಕು? ಅದರೊಳಗಡೆ ಹಾಕಬೇಕು, ತಾಯ್ತದೊಳಗೆ ಹಾಕಬೇಕು. ವಶೀಕರಣಕ್ಕೆ ನೆನ್ಪಿಟ್ಕೊಳ್ಳಿ. ಇದು ವಶೀಕರಣಕ್ಕೆ ರಕ್ತ ಭೂತಾಳೆ ಇವೆಲ್ಲ ಹಾಕಿದಾಗ ಒಂದು ಶಕ್ತಿ ಬರುತ್ತೆ, ಅದಕ್ಕೆ ಜೀವ ತುಂಬೋದು. ಹಿಂಗೆ ರೀ, ಅರ್ಥ ಆಯ್ತನ್ರಿ? ಸುಮ್ಮನೆ ತಗಡು ತಂದುಬಿಟ್ಟು ಅಲ್ಲೇನೋ ತಾಯ್ತಾ ತಂದುಬಿಟ್ಟು ನಾನು ಒಂದು ಯಾವುದೋ ಮೊಳೆ ಹಿಡ್ಕೊಬಿಟ್ಟು ಬರೆದ್ಬಿಡ್ತೀನಿ, ಅದರೊಳಗಡೆ ಏನೋ ಒಂದು ಅಕ್ಷರಗಳು, ಬೀಜಾಕ್ಷರಗಳು ಕೊಟ್ಟಿದ್ದಾರೆ, ಬರೆದ್ಬಿಟ್ಟು ಆಗ್ಬಿಡ್ತೀನಿ ಅಂದರೆ ಆಗಲ್ಲ. ಅದಕ್ಕೆ ಒಂದು ನಿಷ್ಠೆ, ನಿಯಮ ನಿಷ್ಠೆ ಇವೆಲ್ಲ ಇರಬೇಕು. ನೀಟಾಗಿ ಸ್ನಾನ ಮಾಡಿ ನೀವು ಕೂತ್ಕೋಬೇಕು, ಒಳ್ಳೆಯ ವಾರ ಕೂತ್ಕೋಬೇಕು. ನೋಡಿ, ಇದು ಗೋರಾಚಾರ, ಅರ್ಥ ಆಯ್ತಾ? ಗೋರಾಚಾರ ರೀ ಇದು. ಆಮೇಲೆ ನೋಡ್ರಿ, ಅಲ್ಲಿ ಕಸ್ತೂರಿ ಇದೆ, ಬ್ಲ್ಯಾಕ್ ಕಲರ್, ಅದು ಕಸ್ತೂರಿ, ಗೊತ್ತಾಯ್ತಲ್ಲ? ಕಸ್ತೂರಿ ಗೋರಾಚಾರ ಎಲ್ಲ ಅದರೊಳಗಡೆ ತುಂಬಬೇಕು, ತಾಯ್ತದೊಳಗೆ ತುಂಬಬೇಕು, ಗೊತ್ತಾಯ್ತನ್ರಿ? ತಾಯ್ದೊಳಗೆ ತುಂಬಿಟ್ಟು ಆಮೇಲೆ ಮುಚ್ಚಳನ ನೀಟಾಗಿ ಒಂದು ಕಟಿಂಗ್ ಪ್ಲೇಯರ್ ತೊಗೋಬೇಕು ರೀ. ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರಲ್ಲ ಕಟಿಂಗ್ ಪ್ಲೇಯರು, ಅದರಲ್ಲಿ ಮುಚ್ಚಳನ ಎರಡೂ ಕಡೆ ಇರ್ತದೆ. ಮುಚ್ಚಳ ನೀವು ಎರಡೂ ಕಡೆ ಟೈಟ್ ಮಾಡಬೇಕು, ಗೊತ್ತಾಯ್ತಾ? ಫುಲ್ಲಾಗಿ ಟೈಟ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅದನ್ನೆಲ್ಲ ತೊಗೊಂಡು ಹೋದವರು ಮಲ್ಕೋತಾರೆ, ಓಡಾಡ್ತಾರೆ, ಕೂತ್ಕೋತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಅದು ಮುಚ್ಚಳ ಲೂಸಾಗಿ ಬಿಚ್ಚೋಗ್ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಅರ್ಥ ಆಯ್ತಾ? ಹಂಗೆ ಆಗಬಾರ್ದು. ಮುಚ್ಚಳ ಬಿದ್ದೋದ್ರೆ ಆಮೇಲೆ ಅದು ಏನು ಮಾಡೋದು, ವೇಸ್ಟ್ ಆಗುತ್ತೆ. ಅದಕ್ಕೆ ಫುಲ್ಲಾಗಿ ಕಟಿಂಗ್ ಪ್ಲೇಯರಲ್ಲಿ ಟೈಟ್ ಮಾಡಬೇಕು ತಾಯ್ತನ, ಗೊತ್ತಾಯ್ತಲ್ಲ? ಕಟಿಂಗ್ ಪ್ಲೇಯರಲ್ಲಿ ಫುಲ್ಲಾಗಿ ಟೈಟ್ ಮಾಡಬೇಕು. ಫುಲ್ಲಾಗಿ ಟೈಟ್ ಮಾಡಿದ್ರೆ ಅದು ಮತ್ತೆ ಬಿಚ್ಚೋಗೋದಿಲ್ಲ, ಗೊತ್ತಾಯ್ತಲ್ಲ? ಮತ್ತೆ ಅದು ಬಿಚ್ಚೋಗೋದಿಲ್ಲ, ಗೊತ್ತಾಯ್ತಾ? ಈ ರೀತಿಯೇ ಮಾಡಬೇಕಾಗುತ್ತೆ ತಾಯ್ತವನ್ನ, ಗೊತ್ತಾಯ್ತೇನ್ರಿ? ನೋಡ್ರಿ, ಕಟ್ಟಿಂಗ್ ಪ್ಲೇಯರಲ್ಲಿ ಆ ಕಡೆ ಈ ಕಡೆ ಮುಚ್ಚಳ ಇರುತ್ತೆ. ಹಂಗಂತ ಟೈಟ್ ಮಾಡ್ರಿ ಅಂದ್ಬಿಟ್ರೆ ಭಯಾನುಗ ಮಾಡೋಕ್ಕೆ ಹೋಗ್ಬೇಡಿ, ಹೊಡೆದೋಗುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಮೀಡಿಯಮ್ಮಾಗಿ ಹಿಡ್ಕೋಬೇಕು, ಒಂದು ಮೀಡಿಯಮ್ಮಾಗಿ ಟೈಟ್ ಮಾಡಬೇಕು, ಗೊತ್ತಾಯ್ತಾ? ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ಟೈಟ್ ಮಾಡಿರಿ ಅಂತ ಹೇಳ್ಬಿಟ್ರೆ ನೀವು ಗಟ್ಟಿಯಾಗಿ ಹಿಡ್ಕೊಬಿಟ್ರಂದ್ರೆ ಪಟ್ ಅಂತ ಹೊಡೆದೋಗುತ್ತೆ, ನೆನ್ಪಿಟ್ಕೊಳ್ಳಿ. ಹಂಗೆ ಮಾಡಬಾರ್ದು. ಒಂದು ಮೀಡಿಯಮ್ಮಾಗಿ ನಿಮ್ಮ ಆಮೇಲೆ ನಾನು ಟೈಟ್ ಮಾಡ್ತೀನಿ, ನನಗೂ ಶಕ್ತಿ ಇದೆ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಟೈಟ್ ಮಾಡಿ ಚೆಂದಾಗಿ ಟೈಟ್ ಮಾಡಬೇಕು, ಗೊತ್ತಾಯ್ತಾ? ತುಂಬ ಟೈಟು ಅಲ್ಲ, ತುಂಬ ಅದು ಲೂಸು ಅಲ್ಲ, ಹಂಗಿರ್ಬೇಕು. ಟೈಟ್ ಮಾಡಿ ಆದಮೇಲೆ ಅಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ದಾರ ಆಗಬೇಕು, ಗೊತ್ತಾಯ್ತೇನ್ರಿ? ಆಮೇಲೆ ದಾರ ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಇವರೇ, ತಾಯ್ತಗಳು ರೆಡಿ ಆಯಿತು. 1 2 3 4 ತಾಯ್ತ ರೆಡಿ ಇದೆ. ಇದನ್ನು ಕೊರಿಯರಲ್ಲಿ ನಾವು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಆದರೆ ಇದರಲ್ಲಿ ಕಲರ್ ದಾರ ಇದೆಲ್ಲ ಗುರೂಜಿ ಅನ್ಬೇಡಿ, ಹೌದು ನಿಜ. ನೋಡಿರಿ, ಇದರಲ್ಲಿ ಕಲರ್ ದಾರ ಇರುತ್ತೆ, ಯಾವಾಗಲೂ ಮೀಡಿಯಮ್ಮು. ನೋಡಿ, ನಾನು ಈಗ ಎತ್ಕೊತೀನಲ್ಲ, ಇದೇನಪ್ಪ ಅಂದ್ರೆ ನೋಡಿ, ಇದರಲ್ಲಿ 2 ಕಲರ್ ಇದೆ. ನಮ್ಮ ಶತ್ರುಗಳು ನಾಶ ಆಗಬೇಕು, ನಾವು ಉದ್ಧಾರ ಆಗಬೇಕು. ಅದಕ್ಕೆ ಅದು ಆ ರೀತಿ, ಗೊತ್ತಾಯ್ತಾ? ಇನ್ನೂ ಕೆಲವಿದ್ದಾವೆ, ತೋರಿಸ್ತೀನಿ ನಾನೀಗ. ಫುಲ್ ಹಳದಿ ಕಲರ್ ಇದೆ ನೋಡಿ, ಅದು ಶಾಂತಿ ಸಂಕೇತವನ್ನು, ಅಂದರೆ ಶಾಂತಿ ಅಂದರೆ ಅದು ಕೂಡ ಸ್ವಲ್ಪ ಮೀಡಿಯಮ್ಮೆ. ಈ ಕಡೆ ಒಂದು ವೈಟು, ಬ್ಲ್ಯಾಕು, ರೆಡ್ಡು ಎಲ್ಲ ಇರುತ್ತೆ ನೋಡಿ ದಾರ, ಅದು ಬಂದು ಶತ್ರುಗಳ ನಾಶಕ್ಕೆ. ಹಾಗೆ ರೆಡ್ ಕಲರ್ ಇರುತ್ತಲ್ಲ, ಅದು ಆರೋಗ್ಯಕ್ಕೆ, ಗೊತ್ತಾಯ್ತಾ? ಹಾಗೆ ಕಲರ್ ದಾರಗಳು ಒಂದೊಂದಕ್ಕೂ ಒಂದೊಂದು ರೀತಿಯ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಶಾಂತಿಗೆ ಯೆಲ್ಲೋ ಕಲರ್, ವಿದ್ಯೆಗೆಲ್ಲ ಸರಸ್ವತಿ. ಅದೇ ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಅದು ಮಹಾಕಾಳಿದೆಲ್ಲ ಇರುತ್ತೆ, ಗೊತ್ತಾಯ್ತೇನ್ರಿ? ಹಾಗೇನೋ ರೆಡ್ ಕಲರ್ ಇದೆ, ಅದು ಗಣಪತಿದೆಲ್ಲ ಇರುತ್ತೆ. ಆಯುರ್ವೇದಿಕ್ ಮೆಡಿಸನ್ ಎಲ್ಲ ಬರುತ್ತಲ್ಲ, ವೈದ್ಯ, ಆ ರೀತಿ, ಗೊತ್ತಾಯ್ತಲ್ಲ? ಈಗ ನೀವು ತಾಯ್ತಗಳನ್ನು ರೆಡಿ ಮಾಡಿ ದಾರಗಳು ಹಾಕೋವಾಗ ಒಂದು ನಿಯಮ ಇರುತ್ತೆ, ಒಂದು ಶಿಸ್ತು ಇರುತ್ತೆ, ಒಂದು ವಿಧಾನ ಇರುತ್ತೆ, ಓಕೆನಾ? ಈ ರೀತಿ ನೀವು ಮಾಡ್ಕೋಬೇಕು. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಬರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ತಾಯ್ತವನ್ನ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ. ಆದರೆ ಇದಕ್ಕೆ ಭಾನುವಾರ, ಪೌರ್ಣಮಿ ದಿನ, ಹಾಗೆ ಪುಣ್ಯಕಾಲಗಳಲ್ಲಿ ನೀವು ಈ ಕೆಲಸ ಮಾಡಿ. ಒಳ್ಳೆಯ ನಕ್ಷತ್ರ ಗ್ರಹಬಲ ಇರುವ ಕಾಲಮಾನಗಳಲ್ಲಿ ಬರೀರಿ, ಓಕೆನಾ? ಆ ಟೈಮಲ್ಲಿ ಬರೋದು ಜನಗಳಿಗೆ, ಭಕ್ತರಿಗೆ ಆದಷ್ಟು ಅವ್ರು ಏನು ಕೊಡ್ತಾರೆ ಅದು ದಕ್ಷಿಣ ತೊಗೊಳ್ಳಿ. ಹಂಗಂತ ಎಷ್ಟೆಷ್ಟು ತೊಗೊಬೇಡಿ. ಏನು ನೀವು ಬಂಡವಾಳ ಹಾಕಿದಿರಿ ಇದಕ್ಕೆ, ಯಾಕೆಂದರೆ ಅಂಗಡಿನಲ್ಲಿ ನೀವು ಕಷ್ಟಪಟ್ಟು ತರ್ತೀರ, ಹಾಗೆ ಕೊರಿಯರ್ ಮಾಡಬೇಕು, ಇಲ್ಲಿ ಕೂತ್ಕೊಂಡು ಮಾಡಬೇಕು. ನಿಮ್ಮ ಗುರುದಕ್ಷಿಣೆ ತೊಗೊಳ್ಳಿ, ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಅಲ್ಲಿ ಬಿಲ್ ಕೊಡಬೇಕು, ಅದಕ್ಕೂ ತೊಗೊಳ್ಳಿ.
ಕೊರಿಯರ್ಗೆ ಹಣ ಬೇಕು, ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಡೋಕ್ಕೆ ಹಣ ಬೇಕು, ಗ್ರಂಥಿಗೆ ಅಂಗಡಿಯಲ್ಲಿ ಸ್ಟೋರ್ನಲ್ಲಿ ಮೆಟೀರಿಯಲ್ ತರೋಕ್ಕೆ ಹಣ ಬೇಕು ನಿಜ. ಹಾಗೆ ಓಡಾಡಲಿಕ್ಕೆ ಪೆಟ್ರೋಲ್ ಖರ್ಚಾಗುತ್ತೆ ನಿಜ. ನೀವು ಕಷ್ಟಪಡ್ತೀರ, ನಿಮಗೆ ಗುರುದಕ್ಷಿಣೆ ಬೇಕು. ಇದನ್ನು ಅರ್ಥ ಮಾಡ್ಕೊಂಡು ಭಕ್ತರು ಕೂಡ ಗುರುಗಳಿಗೆ ಕೊಡಬೇಕು. ಹಾಗೆ ಗುರುಗಳಾದವರು ಕಿತ್ಕೊಂಡು ತಿನ್ನಬಾರ್ದು ಭಕ್ತರನ್ನ. ಪರರ ವಸ್ತು ಪಾಷಾಣ ಅಂತಾರೆ, ವಿಷ ಅಂತಾರೆ. ಬೇರೆಯವ್ರ ವಸ್ತುಗಳು ವಿಷದ ಸಮಾನ. ಅದಕ್ಕೆ ನಾವು ಯಾರ್ದು ಕದಿಬಾರ್ದು, ಯಾರಿಗೂ ವಂಚನೆ ಮಾಡಬಾರ್ದು. ಹಾಗೆ ಸುಳ್ಳು ಪೇಳ್ಳು ಹೇಳಿನೂ ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. ಪರರ ಸೇವೆ ಪರಮಾತ್ಮನ ಸೇವೆ, ಜನಗಳ ಸೇವೆ ಜನಾರ್ದನ ಸೇವೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಹಾಕೊಳ್ಳಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಅವರೇ, ಒಂದು ಲೈಕ್ ಮಾಡೋದು ಮರಿಬೇಡಿ ನೀವು. ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.